ಹಿಮಾಚಲ್ ಪ್ರದೇಶ್ ಭಾರತದ ಉತ್ತರ ಭಾಗದಲ್ಲಿರುವ ಒಂದು ಪ್ರದೇಶ. ಹಿಮದಿಂದ ಆವೃತವಾದ ಪರ್ವತಗಳು, ವಿಸ್ತಾರವಾದ ನದಿಗಳು, ವಿಸ್ಮಯವಾದ ಗುಡ್ಡ ಬೆಟ್ಟಗಳನ್ನು ಹೊಂದಿರುವಂಥ ಬಹಳ ಒಂದು ಸುಂದರವಾದ ರಾಜ್ಯ. ನಾವು ಈಗ ಇದ್ದೇವೆ ಚಿತ್ಕುಲಲ್ಲಿ. ಸ್ಪಿತಿ ವ್ಯಾಲಿ ಸರ್ಕಿಟ್ನ 3ನೇ ದಿನವಾದ ಇಂದು ಮನಮೋಹಿಸುವ ಈ ಊರಿಗೆ ಮನಸ್ಸಿಲ್ಲದ ಮನಸ್ಸಿಂದ ವಿದಾಯವನ್ನು ಹೇಳುತ್ತಾ ನಮ್ಮ ಪಯಣವನ್ನು ಸಾಗಿಸುತ್ತಿದ್ದೇವೆ ನಾಲ್ಕು ಕಡೆಗೆ. ಬನ್ನಿ ನಮ್ಮೊಂದಿಗೆ ನಮ್ಮ ಈ ಪಯಣದಲ್ಲಿ ಜೊತೆಗೂಡಿ ಜೊತೆಯಾಗಿ ಮುಂದೆ ಸಾಗೋಣ. ನಮಸ್ಕಾರ ವೀಕ್ಷಕರೇ, ನೀವು ನಮ್ಮ ಈ ವಿಡಿಯೋ ಸೀರೀಸ್ನ ಫಾಲೋ ಮಾಡ್ತಾ ಇದ್ದರೆ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ನಾವು ಇದ್ದೀವಿ ನಮ್ಮ 3ನೇ ದಿನದ ರೈಡ್ ಆಫ್ ಸ್ಪಿತಿ ವ್ಯಾಲಿ. ನಾವು ಸ್ಟಾರ್ಟ್ ಮಾಡಿದ್ದು ಚಂಡೀಗಢಿಂದ. ಚಂಡೀಗಢಿಂದ ನಾರ್ಕಂಡದಿಂದ ಚಿತ್ಕುಲ್, ಮತ್ತು ಇವತ್ತು ಡೇ 3 ಚಿತ್ಕುಲಿಂದ ನಾವು ಹೊರಟಿದ್ದೀವಿ ನಾಲ್ಕು ಕಡೆಗೆ. ಚಿತ್ಕುಲ್ ಆಲ್ಮೋಸ್ಟ್ 11,300 ಫೀಟ್ ಸೀ ಲೆವೆಲ್ಗಿಂತ ಮೇಲಿದೆ. ಚಿತ್ಕುಲಿಂದ ಆಲ್ಮೋಸ್ಟ್ 150 ಕಿಲೋಮೀಟರ್ ದೂರದಲ್ಲಿದೆ. ಆದರೆ ನಾವು ಆನ್ ದ ವೇ ಇವತ್ತು ರೆಕಾಂಗ್ ಪಿಯೋ ಹಾಗೂ ಕಲ್ಪ ಕೂಡ ಕವರ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಆದ ಕಾರಣ ಇದು ಸಾಧಾರಣ ಒಂದು 200ಇಂದ 250 ಕಿಲೋಮೀಟ್ರಷ್ಟು ನಮಗೆ ಸ್ಟ್ರೆಚ್ ಆಗುತ್ತೆ ಅಂತ ಒಂದು ಅಂದಾಜಿದೆ. ಹಾಗೆ ನಾವು ಹೊರಟಿದ್ದೀವಿ ಈಗ ನಾಲ್ಕು ಕಡೆಗೆ. ಈ ಸುಂದರವಾದ ಪ್ರದೇಶ ಚಿತ್ಕುಲನ್ನು ಬಿಟ್ಟು ಹೋಗೋ ಮನಸ್ಸೇ ಇಲ್ಲ, ಅಷ್ಟು ಸುಂದರವಾಗಿತ್ತು. ಆ ದೃಶ್ಯಗಳು, ಆ ಬೆಟ್ಟ ಗುಡ್ಡಗಳು, ಇದನ್ನೆಲ್ಲ ನೋಡ್ತಾ ಇದ್ದರೆ ಇಲ್ಲೇ ಇದ್ಬಿಡೋಣ ಅಂತ ಒಂದು ಮನಸ್ಸಾಗುತ್ತೆ. ಆದರೆ ಏನು ಮಾಡೋದು, ಮುಂದಕ್ಕೆ ಹೋಗಲೇಬೇಕಲ್ಲ. ನಡೀರಿ ಹೋಗೋಣ. ಸ್ವರ್ಗದಂತಿರೋ ಈ ಚಿತ್ಕುಲ್ನ ಸೌಂದರ್ಯವನ್ನು ಕೊನೆ ಸಲ ಆನಂದಿಸುತ್ತಾ ವಿದಾಯ ಹೇಳೋ ಸಮಯ ಬಂತು. ಇಲ್ಲಿಂದ ನಮ್ಮ ಫಸ್ಟ್ ಲೊಕೇಶನ್ ರೆಕಾಂಗ್ ಪಿಯೋ. ಇಲ್ಲಿದೆ ನಮ್ಮ ನೆಕ್ಸ್ಟ್ ಫ್ಯೂಲ್ ಪಾಯಿಂಟ್. ಈ ಸ್ಪಿತಿ ವ್ಯಾಲಿ ಸರ್ಕಿಟಲ್ಲಿ ನಾವು ತುಂಬ ಜಾಣ್ಮೆಯಿಂದ ಪ್ಲ್ಯಾನ್ ಮಾಡಬೇಕಾಗಿರುವಂಥ ಒಂದು ವಿಷಯ ಫ್ಯೂಲ್, ಅಂದರೆ ನಮಗೆ ಬೇಕಾಗಿರೋ ಪೆಟ್ರೋಲ್. ಯಾಕಂದರೆ ಇಲ್ಲಿ ಫಿಲ್ಲಿಂಗ್ ಸ್ಟೇಷನ್ಸ್ ತುಂಬ ದೂರದಲ್ಲಿರುತ್ತೆ. ಫ್ಯೂಲ್ ಸ್ಟೇಷನ್ ಸಿಕ್ಕಿದಾಗ ಇಟ್ ಈಸ್ ಅಡ್ವೈಸ್ಡ್ ಟ್ಯಾಂಕ್ ಫುಲ್ ಮಾಡಿಸಿ, ಜೊತೆಗೆ ಒಂದು 2 ಲೀಟರ್ ತನಕ ಜೆರಿಕ್ಯಾನ್ ಇಲ್ಲಾಂದರೆ ಬಾಟ್ಲಲ್ಲಿ ಇಟ್ಕೊಂಡಿರೋದು ಒಳ್ಳೆಯದು. ದಿಸ್ ಇಸ್ ಜಸ್ಟ್ ಫಾರ್ ಸೇಫ್ಟಿ. ಇದ್ರ ಜೊತೆಗೆ ಬೈಕಲ್ಲಿ ಬರೋದಾದರೆ ಆದಷ್ಟು ಒಂದು ಎಕ್ಸ್ಟ್ರಾ ಸೆಟ್ ಆಫ್ ಬ್ರೇಕ್ ಪ್ಯಾಡ್ಸ್, ಚೈನ್ ಲ್ಯೂಬ್, ಪಂಚರ್ ಕಿಟ್ ಇಂಥ ಇಂಪಾರ್ಟೆಂಟ್ ಐಟಮ್ಸ್ ಕೂಡ ಕ್ಯಾರಿ ಮಾಡೋದು ಒಳ್ಳೆಯದು. ಚಿತ್ಕುಲಿಂದನೇ ನಮಗೆ ಟೆಂಪ್ರೇಚರ್ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಡೇ ಟೈಮ್ 18 ಇದ್ದರೆ ನೈಟಲ್ಲಿ ಮೈನಸ್ ಕೂಡ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೆ ಇಲ್ಲಿ ಬರೋವಾಗ ಥರ್ಮಲ್ ವೇರ್ ತರೋದು ಮರಿಬೇಡಿ. ವುಲನ್ ಕ್ಯಾಪ್ಸ್, ಜಾಕೆಟ್ಸ್, ಗ್ಲೌಸ್, ಶೂಸ್ ಎಲ್ಲ ಕ್ಯಾರಿ ಮಾಡೋದು ತುಂಬ ಇಂಪಾರ್ಟೆಂಟ್. ನಾವು ಕಾರ್ಚಮ್ ಬ್ರಿಡ್ಜ್ ಕಡೆ ಹೋಗೋ ದಾರಿಯಲ್ಲಿ ಟ್ರಾಫಿಕ್ ಎಲ್ಲ ಸಡನ್ನಾಗಿ ಸ್ಟಾಪ್ ಆಗಿತ್ತು. ಏನು ಅಂತ ನೋಡೋಕ್ಕೆ ಮುಂದಕ್ಕೆ ಹೋಗ್ಬೇಕಾದ್ರೆ ಅಲ್ಲೊಂದು ಆರ್ಮಿದು ಟ್ರಕ್ ಏನೋ ಒಂದು ಸಣ್ಣ ಮಾಲ್ ಫಂಕ್ಷನ್ ಆಗಿ ಸ್ಟಾಪ್ ಆಗಿತ್ತು. ಇದರಿಂದ ಯಾವ ಗಾಡಿಗಳು ಮೂವ್ ಆಗೋಕ್ಕಾಗದೆ ಸಾಧಾರಣ ಒಂದು 2 ಕಿಲೋಮೀಟರ್ ತನಕ ಫುಲ್ ಜಾಮ್ ಆಗಿತ್ತು. ನೀವು ನೋಡ್ಬೋದು ಇಷ್ಟು ಸಣ್ಣ ರೋಡ್ ಇದೆ ಇಲ್ಲಿ ಅಂತ. ಈ ಥರ ಒಂದು ಗಾಡಿ ಇಲ್ಲಿ ಜಾಮ್ ಆದ್ರೂ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ. ನಾವು ಬೈಕಲ್ಲಿದ್ದ ಕಾರಣ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲಲ್ಲಿ ತಳ್ಕೊಂಡು ಹೋಗಿ ಹೇಗೋ ಪಾಸ್ ಮಾಡಿದ್ವಿ. ಆದರೂ ನಮಗೆ ಈ ಫುಲ್ ಟ್ರಾಫಿಕ್ ಜಾಮ್ನ ಕ್ರಾಸ್ ಮಾಡೋಕ್ಕೆ ಹತ್ರ 3/4 ಗಂಟೆ ತನಕ ಟೈಮ್ ತಗೊಳ್ತು. ಯಾಕಂದರೆ ಕೆಲವು ಗಾಡಿ ಈ ಥರ ಆಪೋಸಿಟ್ ಸೈಡಲ್ಲೂ ನಿಂತಿತ್ತು ಮುಂದಕ್ಕೆ ಹೋಗ್ತಾ.
ಹಾಗೆ ನೀವು ನೋಡ್ಬೋದು ಎಷ್ಟೊಂದು ಆರ್ಮಿ ವೆಹಿಕಲ್ಗಳು ನಿಂತ್ಕೊಂಡಿತ್ತು. ಸೊ ಇದನ್ನೆಲ್ಲ ದಾಟಿ ಹೋಗೋಷ್ಟಕ್ಕೆ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ತನಕ ಆಯಿತು. ಬಟ್ ಇಟ್ ವಾಸ್ ಸ್ಟಿಲ್ ಅ ಪಾರ್ಟ್ ಆಫ್ ದಿ ಅಡ್ವೆಂಚರ್. ಸ್ಪಿತಿ ವ್ಯಾಲಿ 1992 ಟೂರಿಸಮ್ಗೆ ಓಪನ್ ಮಾಡಿದ್ದಂತೆ. ಹಾಗೆ ಸುಮಾರು 2016ರಿಂದ ಪ್ರಯಾಣಿಕರ ಸಂಖ್ಯೆ ಬಹಳ ಹೆಚ್ಚಾಗಿದೆ. ಹೆಚ್ಚಾಗೋದು ಕಾಮನ್, ಯಾಕಂದರೆ ಈ ಜಾಗ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ಒಂದ್ಸಲಿ ಬಂದರೆ ಸಾಕಾಗಲ್ಲ, ಮತ್ತೆ ಮತ್ತೆ ಬರಬೇಕು ಅಂತ ಅನಿಸ್ತಾನೆ ಇರುತ್ತೆ. ಸೊ ಇಲ್ಲಿ ತುಂಬ ಜನ ಈಗ ನಾನು ಬಂದಾಗೆ ಬೈಕ್ ರೈಡ್ಸ್ ಬರ್ತಾರೆ, ಸೋಲೋ ಬರ್ತಾರೆ ಅಥವಾ ಗ್ರೂಪ್ ಆಗಿ ಬರ್ತಾರೆ. ಪ್ಲಸ್ ಇಲ್ಲಿ ಎಷ್ಟೊಂದು ಅಡ್ವೆಂಚರ್ ಟೂರಿಸಮ್ ಕಂಪ್ನಿಗಳಿದೆ, ಅವರು ಎಷ್ಟೊಂದು ಈ ಥರ ಬೈಕ್ ರೈಡ್ಸ್ನೆಲ್ಲ ಅರೇಂಜ್ ಮಾಡ್ತಾರೆ. ಅದ್ರ ಜೊತೆಗೆ ಫ್ಯಾಮಿಲೀಸ್ ಅವರ ಸ್ವಂತ ಗಾಡೀಲಿ ಬರ್ತಾರೆ, ಹಾಗೆ ಟೂರಿಸ್ಟ್ ವೆಹಿಕಲ್ಸ್ ಬರ್ತಾರೆ, TTL ಬರ್ತಾರೆ. ಇಲ್ಲಿ ಬರೋ ಜನರಿಗಂತೂ ಲೆಕ್ಕನೇ ಇಲ್ಲ, ಯಾಕಂದರೆ ಈ ಜಾಗ ಅಷ್ಟೇ ಚೆನ್ನಾಗಿದೆ. ನಾವೀಗ ಖರ್ಚಾಮ್ ಬ್ರಿಡ್ಜ್ಗೆ ರೀಚ್ ಆದ್ವಿ. ಇದು ನಿನ್ನೆ ನಾವು ಆ ಕಡೆಯಿಂದ ಬಂದು ರೈಟ್ ಹೋದ್ವಿ. ಈಗ ನಾವು ಬ್ರಿಡ್ಜ್ ಇಂದ ಬಂದು ಮತ್ತೆ ರೈಟ್ ಹೋಗ್ತಾ ಇದ್ದೀವಿ. ದಿಸ್ ಇಸ್ ಟು ರೆಕಾಂಗ್, ಏನದು, ರೆಕಾಂಗ್ ಪಿಯೋ. ಈಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಒಂದು ರೆಕಾಂಗ್ ಪಿಯೋ ಆಗಿರುತ್ತೆ, ಇಲ್ಲಾಂದ್ರೆ ಕಲ್ಪ ಆಗಿರುತ್ತೆ. ಸೊ ನಾವೇನು ಬ್ರೇಕ್ಫಾಸ್ಟ್ ಮಾಡಿಲ್ಲ, ಹಾಗೆ ಬ್ರೇಕ್ಫಾಸ್ಟ್ ಲಂಚ್ ಎರಡು ಒಟ್ಟೊಟ್ಟಿಗೆ ಸೇರಿ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವು ಬರ್ಬೇಕಾದ್ರೆ ನೀವು ನೋಡಿರ್ಬೋದು ಫುಲ್ ಜಾಮ್ ಆಗಿತ್ತು ಅಲ್ಲಿ. ಹಾಗೆ ಈಗ ಒಂದು ಒಳ್ಳೆ ಕಡೆ ಊಟಕ್ಕೆ ಹುಡುಕ್ಬಿಟ್ಟು ಊಟ ಮಾಡಿ ಮತ್ತೆ ನೆಕ್ಸ್ಟ್ ಡೆಸ್ಟಿನೇಷನ್ ಕಡೆಗೆ ಹೊರಡ್ತಾ ಇದೀವಿ. ಸೊ ನಾವಿವತ್ತು ಹೋಗ್ತಾ ಇರೋದು ನಾಕೋಗೆ. ಓಕೆ, ಸ್ನೋಕ್ಲೇಟ್ ಮೌಂಟೇನ್ಸ್ ಫ್ರಮ್ ಚಿತ್ಕುಲ್. ಬಾಯ್ ಫಾರ್ ನಾವ್, ಮತ್ತೆ ಸಿಗೋಣ. ಸ್ಪಿತಿ ವ್ಯಾಲಿಗೆ ಬರೋದಾದರೆ ಮೇಯಿಂದ ಅಕ್ಟೋಬರ್ ತನಕ ಸೀಸನ್ ಟೈಮ್ ಅಂತ ಹೇಳ್ಬೋದು. ಈ ಸಮಯದಲ್ಲಿ ಇಲ್ಲಿನ ಪರಿಸರ ಶಾಂತವಾಗೂ ಹಸಿರಾಗಿರುತ್ತೆ. ಉಳಿದ ಸಮಯದಲ್ಲಿ ಇಲ್ಲಿ ಸ್ನೋಫಾಲ್, ಲ್ಯಾಂಡ್ಸ್ಲೈಡ್, ಮಳೆ ಮುಂತಾದವಾಗಿ ರಸ್ತೆಗಳು ಕಾಣೆಯಾಗಿ ಹೋಗುತ್ತವೆ. ಇಲ್ಲಿ ಮುಂದಕ್ಕೆ ನಿಮಗೆ 2 ರಸ್ತೆಗಳು ಕಾಣ್ತಾ ಇರ್ಬೋದು. ಇದೆರಡು ಕೂಡ ನಾವು ಹೋಗೋ ಡೆಸ್ಟಿನೇಷನ್ ಕಡೆಗೆ ಹೋಗುತ್ತೆ. ನಾವೀಗ ಸ್ಟ್ರೇಟಾಗಿ ಹೋದರೆ ರೆಕಾಂಗ್ ಪಿಯೋ ಆಗಿ ಮೇಲೆ ಕಲ್ಪ ಹತ್ತಿ ಈ ಕಡೆಯಿಂದ ಬರ್ಬೋದು, ಲೆಫ್ಟಿಂದ ಬರ್ಬೋದು. ಅಥವಾ ಈ ಲೆಫ್ಟಿಂದ ಹೋದರೆ ನಾವು ಕಲ್ಪ ಆಗಿ ರೆಕಾಂಗ್ ಪಿಯೋಗಿಂದ ಇಳಿದು ಅಲ್ಲಿಂದ ಮುಂದೆ ನಾಕೋಗೆ ಹೋಗ್ಬೋದು. ಸೊ ನಾವು ಏನು ಮಾಡಿದ್ವಿ ಅಂದರೆ ಸ್ಟ್ರೇಟ್ ಹೋಗಿ ರೆಕಾಂಗ್ ಪಿಯೋಂದಾಗಿ ಕಲ್ಪ ಕಡೆಯಿಂದ ಬಂದ್ವಿ. ಈಗ ನೀವು ಆಲ್ರೆಡಿ ನೋಡ್ತಾ ಇರ್ಬೋದು ಈ ರಸ್ತೆ ಎಷ್ಟು ಚಂದ, ಎಷ್ಟೊಂದು ಡಿಫ್ರೆಂಟ್ ಆಗಿದೆ ಅಂತ. ಎಲ್ಲ ಕಡೆ ಕಲ್ಲು ಬಂಡೆಗಳು, ಹಾಗೂ ಲೆಫ್ಟಲ್ಲಿ ಹರಿತಾ ಇರೋ ಸ್ಪಿತಿ ನದಿ ಕೂಡ ನಿಮಗೆ ಇಲ್ಲಿ ಕಂಡು ಬರಬಹುದು. ನಾವೀಗ ಕರ್ಚನ್ ಡ್ಯಾಮ್ ಇಂದ ಕಲ್ಪ ಕಡೆ ಹೋಗ್ತಾ ಇದ್ದೀವಿ ಲಂಚ್ ಮಾಡಬೇಕು ಅಂತ. ಈಗ ನೀವು ನೋಡ್ತಾ ಇರ್ಬೋದು ಸಡನ್ ಆಗಿ ಎಷ್ಟು ಚೇಂಜ್ ಆಗ್ಬಿಟ್ಟಿದೆ ಸೀನರಿ ಅಂತ. ಯಾಕಂತ ಹೇಳಿದ್ರೆ ನಾವೀಗ ಹೋಗ್ತಾರ 2 ಕಡೆನೂ ಬರೀ ಕಲ್ಲು ಬಂಡೆಗಳ ಸಾಲು, ಸುರಿಮಳೆ ಇದ್ದಾಗಿದೆ. ರೆಕಾಂಗ್ ಪಿಯೋ ಕಡೆ ಹೋಗ್ತಾ ಇದೀವಿ. ಗಾಡಿಯಲ್ಲಿ ಪೆಟ್ರೋಲ್ ಫುಲ್ ಖಾಲಿ ಆಗ್ಬಿಟ್ಟಿದೆ. ಸೊ ಆದಷ್ಟು ಬೇಗ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು, ಮತ್ತೆ ನಮ್ಮ ಹೊಟ್ಟೆ ಕೂಡ ಟ್ಯಾಂಕ್ ಖಾಲಿ ಆಗ್ಬಿಟ್ಟಿದೆ. ಸೊ ನಮ್ಮ ಹೊಟ್ಟೆಯನ್ನು ಟ್ಯಾಂಕ್ಗೂ ಸ್ವಲ್ಪ ಫಿಲ್ ಮಾಡ್ಬೇಕಲ್ಲ, ಇಲ್ಲಾಂದ್ರೆ ಎನರ್ಜಿ ಎಲ್ಲಿ ಬರುತ್ತೆ ಇಷ್ಟೆಲ್ಲ ಓಡಾಡೋಕ್ಕೆ. ಫುಲ್ ಸುಸ್ತಾಗ್ಬಿಡಿದೆ ಈ ಬಿಸಿಲಲ್ಲಿ ಹೋಗಿ ಹೋಗಿ. ನಾವು ಅನ್ಕೊಂಡೇ ಇರ್ಲಿಲ್ಲ ಎಷ್ಟೊಂದು ಬಿಸಿಲು ಇರುತ್ತೆ ಅಂತ. ಇವತ್ತು ತುಂಬಾ ಬಿಸಿಲಿದೆ. ಬಟ್ ಈ ಒಂದು ಎಕ್ಸ್ಪ್ಲೋರೇಷನ್ ಅಂತ ಮಾಡ್ಬೇಕಾದ್ರೆ ಇದೆಲ್ಲ ಇರೋದೆ. ಸೊ ಅದ್ ಕಾರಣದ ಬಗ್ಗೆ ಕಂಪ್ಲೇಂಟ್ ಮಾಡಬಾರ್ದು, ಏನಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಸೊ ಇನ್ನೊಂದು 6 ಕಿಲೋಮೀಟರ್ ಅಲ್ಲಿ ರೆಕಾಂಗ್ ಪಿಯೋ ಬರುತ್ತೆ, ನೋಡೋಣ ಅಲ್ಲಿ ಏನೇನಿದೆ ಅಂತ. ನೋಡಿ ಇಲ್ಲಿ ಬರ್ಬೇಕಾದ್ರೆ ಮತ್ತೆ ಅಷ್ಟು ದೊಡ್ಡ ದೊಡ್ಡ ಬೆಟ್ಟಗಳ ಮೇಲೆ ಐಸ್ ತುಂಬಿರುವಂತದ್ದು, ಸ್ನೋ ತುಂಬಿರುವಂತದ್ದು. ವಾವ್, ಕೆಳಗಡೆ ಹಾಗೆ ನದಿ ಫುಲ್ ಕಲರ್ ಚೇಂಜ್ ಆಗ್ಬಿಟ್ಟಿದೆ ಮಣ್ಣೆಲ್ಲ ಸೇರ್ಕೊಂಡು. ನಾವೀಗ ರೀಚ್ ಆಗಿದ್ದೀವಿ ನಮ್ಮ ಫಸ್ಟ್ ಪಾಯಿಂಟ್ ರೆಕಾಂಗ್ ಪಿಯೋಗೆ. ಇಲ್ಲಿ ನಮಗೆ ಬೇಕಾಗಿರೋ ಅತ್ಯಂತ ಮುಖ್ಯವಾದ ಒಂದು ವಸ್ತು ಇಲ್ಲಿ ಸಿಗುತ್ತೆ, ಅದು ಪೆಟ್ರೋಲ್. ಸೊ ಇಲ್ಲಿಂದ ನಾವು ಈಗ ಹೋಗಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ತೀವಿ. ಜೊತೆಗೆ ಇಲ್ಲಿನ ಒಂದು ಅದ್ಭುತವಾದ ಒಂದು ಸೀನರಿನ ಎಂಜಾಯ್ ಮಾಡ್ತಾ ಹೋಗ್ತೀವಿ ನಾವು ಕಲ್ಪ ಕಡೆಗೆ.
ನಾವೀಗ ಕಲ್ಪದಲ್ಲಿದ್ದೀವಿ, ಲಂಚ್ ಮಾಡೋಕ್ಕಂತ ನಿಲ್ಸಿದ್ದೀವಿ. ತುಂಬ ಟಯರ್ಡ್ ಆಗೋಗ್ಬಿಟ್ಟಿದೆ, ಬಿಸಿಲು ಅಂದರೆ ಸೂಪರಾಗಿದೆ ಬಿಸಿಲು. ಸೊ ಇದನ್ನು ಕವರ್ ಮಾಡಬೇಕು ಅಂತ ಹೇಳಿ ಕಷ್ಟಪಟ್ಟು ಮೇಲೆ ಟೆರೆಸ್ ಹತ್ಕೊಂಡ್ಬಂದು ಇದು ನಿಮಗೆ ತೋರಿಸೋಣ ಅಂತ ಬಂದೀನಿ. ಸೊ ನೀವು ನನ್ನ ಹಿಂದೆ ಈಗ ಒಂದು ಮೌಂಟೇನ್ ರೇಂಜ್ ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆಯಲ್ಲ? ಎಸ್, ಇದೇ ಕಿನ್ನರ್ ಕೈಲಾಶ್, ಕಾಣಿಸ್ತಾ ಇದೆಯಲ್ಲ? ಇದು ಬಹಳ ಒಂದು ಮಹತ್ವಕರವಾದ ಒಂದು ಪರ್ವತ ನಮ್ಮ ಹಿಂದೂಗಳಿಗೆ, ಪ್ಲಸ್ ಇಲ್ಲಿ ಬುದ್ಧಿಸ್ಟ್ಗಳಿದ್ದಾರೆ, ಅವ್ರಿಗೂ ಈ ಒಂದು ಕಿನ್ನೌರ್ ಪರ್ವತ ಅನ್ನೋದು ತುಂಬ ಒಂದು ಮಹತ್ವಕರವಾದ ಒಂದು ಪರ್ವತ. ಯಾಕಂದರೆ ಇಲ್ಲಿ ಒಂದು ನಂಬಿಕೆ ಇದೆ, ಇಲ್ಲಿ ಶಿವ ಮತ್ತು ಪಾರ್ವತಿ ಇಲ್ಲೇ ನೆಲೆಸೋದು ಅಂತ. ನಿಮಗೆ ನಾನು ಆದಷ್ಟು ಝೂಮ್ ಮಾಡಿ ತೋರಿಸ್ತೀನಿ ಯಾವುದು ಮೇನ್ ಪಾಯಿಂಟ್ ಅಂತ. ಅದರಲ್ಲಿ ಸ್ವಲ್ಪ ಮೋಡ ಬರ್ತಾ ಇದೆ, ಈಗ ಆದಷ್ಟು ಟ್ರೈ ಮಾಡ್ತೀನಿ. ಓಕೆ, ಬರ್ತಾ ಇದೆ. ಓಕೆ, ಎಸ್, ನೀವೀಗ ಇಲ್ಲಿ ಓಕೆ 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 ಈ ಪಾಯಿಂಟ್ ಇಲ್ಲಿ ಅದೊಂದು ಸಣ್ಣ ಒಂದು ಪುಟ್ಟಾಣಿಯಾದ ಒಂದು ಜಾಗ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಒಂದು ಉದ್ದವಾದ ಒಂದೇ ಒಂದು ಮೊನೋಲಿಥಿಕ್ ಸ್ಟೋನ್ ಅಂತ ಹೇಳ್ತಾರೆ, ಒಂದೇ ಸಿಂಗಲ್ ಆದ ಕಲ್ಲು, ಅದನ್ನು ಶಿವಲಿಂಗ ಅಂತ ಹೇಳಿ ಇಲ್ಲಿ ಪೂಜಿಸ್ತಾರೆ. ಸೊ ಇದೇ ಮೇನ್ ಆಗಿ ಇಲ್ಲಿ ಕಿನ್ನೌರ್ ಕೈಲಾಶ್ದು ಸ್ಪಾಟ್ ಇಲ್ಲಿ. ಸೊ ಹಾಗಾಗಿ ಇದೊಂದು ತುಂಬ ಒಂದು ಭಕ್ತಿಕರವಾದ ಒಂದು ತುಂಬ ಮಹತ್ವವನ್ನು ಹೊಂದಿರುವಂಥ ಒಂದು ಬೆಟ್ಟ. ಸೊ ದಿಸ್ ಈಸ್ ಕಿನ್ನೌರ್ ಕೈಲಾಶ್. ನೋಡಿ ಎಷ್ಟು ಸುಂದರವಾಗಿದೆ, ಎಷ್ಟು ದೊಡ್ಡದಾಗಿದೆ. ನಾವು ರೆಕುಂಕದಲ್ಲಿ ಟ್ಯಾಂಕ್ ಫುಲ್ ಮಾಡಿಸ್ಕೊಂಡು ಹೊರಟಿದ್ದೀವಿ ಈಗ 4 ಕಡೆಗೆ. ಸೊ ಇಲ್ಲಿ ಬಂದು ಪೆಟ್ರೋಲ್ 95 rupees ಪರ್ ಲೀಟರ್ ಆಗುತ್ತೆ. ನಮ್ಮಲ್ಲಿ ಐ ಥಿಂಕ್ ಇಟ್ಸ್ ಅರೌಂಡ್ 102. ಸೊ ಅರೌಂಡ್ 7 ರೂಪಾಯಿ ಅಲ್ಲಿಗಿಂತ ಇಲ್ಲಿ ಕಮ್ಮಿ ಬೀಳುತ್ತೆ. ಸೊ ಗುಡ್. ಸೊ ಟ್ಯಾಂಕ್ ಈಗ ಫುಲ್ ಆಗಿದೆ, ಊಟನೂ ಮಾಡಾಗಿದೆ. ಇನ್ನು ಸ್ಟ್ರೈಟ್ ಆಗಿ ನಾವು ಹೊಡ್ತೀವಿ 4ಗೆ. ಬನ್ನಿ, ಆನ್ ದ ವೇ ಏನಾದರೂ ಸಿಗುತ್ತೆ ನೋಡೋಣ. ಈ ಸುಂದರವಾದ ಶಿಖರಗಳ ಸಾಲನ್ನು ಆನಂದಿಸುತ್ತಾ ನಾವೀಗ ಹೋಗ್ತಾ ಇದ್ದೀವಿ ಮತ್ತೊಂದು ಅದ್ಭುತವಾದ ಜಾಗದ ಕಡೆಗೆ. ಬಳ್ಳಿಯಂತೆ ತಿರುಗುವ ಈ ದಾರಿ, ಹಿಮದಿಂದ ತುಂಬಿರುವ ಶಿಖರಗಳು, ತಂಪನೆ ಬೀಸುವ ಈ ಗಾಳಿ, ನೋಡಿದಷ್ಟು ದಾಹವನ್ನು ಹೆಚ್ಚಿಸುತ್ತಿರುವ ಈ ನೇಸರ ಯಾವುದೋ ಕನಸಲ್ಲಿರುವಂತೆ ಅನಿಸ್ತಾ ಇದೆ. ಇದನ್ನು ಮಾತಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಬಂದು ಇದರ ನಿಜವಾದ ಆನಂದವನ್ನು ಅನುಭವಿಸಿದರೆ ಮಾತ್ರ ಈ ಎಲ್ಲ ಕ್ಷಣಗಳು ನಮ್ಮೊಂದಿಗೆ ಎಂದೆಂದಿಗೂ ಉಳಿಯುತ್ತವೆ. ನೋಡ್ತಾ ನೋಡ್ತಾ ನಾವು ಕೊನೆಗೆ ರೀಚ್ ಆಗೇ ಬಿಟ್ವಿ. ನಮ್ಮ ನೆಕ್ಸ್ಟ್ ಪಾಯಿಂಟ್ ಇದೇ ಕಲ್ಪದಲ್ಲಿರುವಂಥ ಒಂದು ಅದ್ಭುತವಾದ ಲೊಕೇಶನ್. ಇನ್ಫೇಮಸ್ ಆಗಿ ಇದನ್ನು ಸೂಸೈಡ್ ಪಾಯಿಂಟ್ ಅಂತಲೇ ಕರೀತಾರೆ, ಬಟ್ ನಾನು ಇದನ್ನು ಕಲ್ಪ ವ್ಯೂ ಪಾಯಿಂಟ್ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೋಡೋಣ. ಈಗ ನಾವು ಬಂದು ರೀಚ್ ಆಗಿದ್ದೀವಿ. ಕಲ್ಪ ಅದು ಒಂದು ಫೇಮಸ್ ಪಾಯಿಂಟ್, ಕಲ್ಪ ವ್ಯೂ ಪಾಯಿಂಟ್, ಆಲ್ಸೋ ನೋನ್ ಆಸ್ ಸೂಸೈಡ್ ಪಾಯಿಂಟ್. ಕಾಣಿಸ್ತಾ ಇದೆಯಾ ಹೇಗಿದೆ ಅಂತ? ನೋಡಿ, ಎಷ್ಟೊಂದು ಜನ ಬರ್ತಾ ಇದಾರೆ ಆ ಕಡೆ ಟೂರಿಸ್ಟ್ ಎಲ್ಲ ನೋಡಕ್ಕೆ ಇದನ್ನ. ಅಲ್ಲ, ಈ ವ್ಯೂ ಪಾಯಿಂಟ್ ನೋಡ್ಕೊಂಡು ಯಾರು ಸೂಸೈಡ್ ಮಾಡ್ಕೊಳ್ತಾರಪ್ಪ? ಎಷ್ಟು ಚೆನ್ನಾಗಿರೋ ಸೀರಿ ನೋಡ್ಬೇಕಾದ್ರೆ ಯಾರಿಗಾರ ಅನ್ಸುತ್ತಾ? ಇಟ್ಸ್ ಟೋಟ್ಲಿ ಯೂಸ್ಲೆಸ್. ಬಟ್ ಎನಿವೇ, ಐ ಥಿಂಕ್ ತುಂಬಾ ಜನ ಮೊದಲು ಬ್ಲಾಗ್ ಮಾಡಿದವರು ಹೇಳಿದ್ದಾರೆ ಇದು ಸೀನಿಕ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದು ಸೂಸೈಡ್ ಪಾಯಿಂಟ್ ಅಂತ ಇದನ್ನ ಇಟ್ಟು ಇದ್ರ ಮರ್ಯಾದೆ ತೆಗಿಬಾರ್ದು. ಪ್ರಾಬ್ಲಿ ಶುಡ್ ಚೇಂಜ್ ಸಮಥಿಂಗ್ ಟು ವ್ಯೂ ಪಾಯಿಂಟ್, ಎನಿಥಿಂಗ್ ವಿಚ್ ಇಸ್ ಬೆಟರ್. ಬಟ್ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಕಲ್ಪ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಈಗ 4 ಕಡೆಗೆ ಹೊರಟಿದ್ದೀವಿ. ಒಂದು ಇಂಪಾರ್ಟೆಂಟ್ ವಿಷಯ ನಾನು ಎಷ್ಟು ತನಕ ಮಾತಾಡಲಿಲ್ಲ, ಅದು ಯಾವುದಂತ ಹೇಳಿದ್ರೆ ನಾವು ಈ ಟ್ರಿಪ್ಪಿಗೆ ಸೆಲೆಕ್ಟ್ ಮಾಡಿದ್ದ ಬೈಕ್ಸ್ ಹಿಮಾಲಯನ್ 450 ಬಗ್ಗೆ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಇಡೀ ಟ್ರಿಪ್ ಒಂದು ಲೆಕ್ಕದಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್ ಇಸ್ ದ ಮೆಷಿನ್ ದಟ್ ವಿ ರೈಡ್.
ಈ 450s ಅಂತೂ ಇಂಥ ಲ್ಯಾಂಡ್ಸ್ಕೇಪ್ಗಂತಲೇ ಮಾಡಿರೋ ಬೈಕ್ಗಳು. ವಿ ಹ್ಯಾಡ್ ಅ ಬ್ಲಾಸ್ಟ್ ರೈಡಿಂಗ್ ದಿಸ್. ತುಂಬ ರಿಲಯಬಲ್, ತುಂಬ ಕಂಫರ್ಟಬಲ್, ತುಂಬ ರೆಸ್ಪಾನ್ಸಿವ್. ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಈ ಬೈಕ್ ಇಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಬಿಕಾಸ್ ನನ್ನ ಹತ್ರ ಎನ್ಫೀಲ್ಡ್ ಇದೆ, ಐ ಹ್ಯಾವ್ ಅ ಕ್ಲಾಸಿಕ್ 350, ಬಟ್ ಅದರ ಪರ್ಫಾರ್ಮೆನ್ಸು ಇದ್ರ ಮುಂದೆ ನಥಿಂಗ್. ಸೊ ಟೋಟ್ಲಿ ಡಿಫ್ರೆಂಟ್ ಬೈಕ್ಸ್. ನಾವು ನಾಕೋಗೆ ಹೋಗ್ತಾ ಇದ್ದೇವೆ ಈಗ, ಮತ್ತೆ ಅದೇ ರೋಡಲ್ಲಿ ಆವಾಗ ಹೋಗಿದ್ವಲ್ಲ ಕಲ್ಪಾಗೆ, ಅದೇ ರೋಡಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ ಈಗ. ಮುಂದೆ ನೀವು ನೋಡ್ಬೋದು ಆ ಬೆಟ್ಟದ ಮೇಲೆ ಬಿಸಿಲು ಬಿದ್ದು, ಇದು ಸಂಜೆ, ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸನ್ಸೆಟ್ ಆಗ್ಬೋದು. ಅದ್ರದ್ದು ಕೊನೆ ಬೆಳಕು ಬೆಟ್ಟದ ಮೇಲೆ ಬಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮೇಲೆ ಮುಂದಕ್ಕೆ. ಹಾಗೆ ನಾವು ಫಸ್ಟ್ ಟೈಮ್ ಈ ಕಡೆಯಿಂದ ಕಲ್ಪಾಗ ಹೋಗಿದ್ವಿ, ಬರ್ಬೇಕಾದ್ರೆ ಅಲ್ಲಿ ಮೇಲಿದೆಯಲ್ಲ ಆ ರೋಡಿಂದ ಬಂದ್ವಿ, ಮತ್ತೆ ಇಳಿದು ವಾಪಸ್ ಇದೆ ಕೆಳಗಡೆ ರೋಡಿಂದ ನಾಲ್ಕು ಹೋಗ್ತಾ ಇದೀವಿ ಈಗ. ನಾವೀಗ ನಾಲ್ಕು ಕಡೆ ಹೋಗ್ತಾ ಇದೀವಿ. ಇನ್ನೂ ಒಂದು 2 ಗಂಟೆ ಅಷ್ಟು ಟ್ರಾವೆಲ್ ಇದೆ ಇಲ್ಲಿಂದ. ಕಡೆಗೆ ಹೋಗ್ತಾ ಹೋಗ್ತಾ ಇವತ್ತು ಸುಂದರವಾದ ವ್ಯೂ ಕಾಣಿಸ್ತು ಮುಂದುಗಡೆ, ಹಾಗೆ ನಿಮ್ಗೆ ತೋರಿಸೋಣ ಅಂತ ಇದೊಂದು ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಆ ಸೂರ್ಯನ ಕಿರಣಗಳು ಆ ಬೆಟ್ಟದ ತುದಿ ಮೇಲೆ ಬಿದ್ದು, ಆ ಐಸ್ ಮೇಲೆ ಬಿದ್ದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ. ಬೆಳ್ಳ ಒಳ್ಳೆ ಲೈಟ್ ಆಗ್ತದೆ ಡಿಮ್ ಆಗಿ, ತುಂಬಾ ಚೆನ್ನಾಗಿದೆ ನೋಡೋಕೆ. ನಾವೀಗ ಟೂ ಹತ್ರ ಹೋಗ್ತಾ ಇದ್ದೀವಿ, 11 ಕಿಲೋಮೀಟರ್. ವಿ ಆರ್ ವೆರಿ ವೆರಿ ಲೇಟ್. ಇವತ್ತು 8 ಗಂಟೆ ಆಗಿದೆ. ನೀವು ಆಗ್ಲೇ ನೋಡ್ಬೋದು ಕತ್ತಲೆ, ಏನು ಕಾಣಿಸಲ್ಲ. ಈ ಗಾಡಿ ಲೈಟ್ ಅಂತೂ ಅದಕ್ಕಿಂತ ಮುಂಚೆ ಫಸ್ಟ್ ಕ್ಲಾಸ್ ಆಗಿದೆ. ಏನು ಪ್ರಯೋಜನ ಇಲ್ಲ. ಏನಪ್ಪ ಈ ನೋಡಿ, ಯಾವ ಬೈಕ್ ಯಾವ ಗಾಡಿ ಎತ್ಕೊಂಡ್ರು ಲೈಟ್ಸ್ ಅಂತೂ ಇದೇ ತರ ಎಲ್ಲ ಗಾಡಿ ಟರ್ನ್ ಆಗಿರುತ್ತೆ. ಅದು ಯಾಕೆ ಇದ್ರ ಮಾಡ್ತಾರಂತೆ ಗೊತ್ತಾಗಲ್ಲ. ಬಟ್ ಇವಾಗ ನಿಮ್ಗೆ ಕಾಣಿಸುತ್ತಾ ಗೊತ್ತಿಲ್ಲ, ಮೇಲೆ ಒಂದ್ಸಲ ಗ್ಲಾನ್ಸ್ ಮಾಡ್ತೀನಿ ನಾನು ನೋಡಿ. ಆ ಬ್ಲೂ ಸ್ಕೈ ಮಧ್ಯದಲ್ಲಿ ಆ ಸ್ನೋ ಕ್ಲೌಡ್ ನೋಡಿದ್ರೆ ಎಷ್ಟು ಸೂಪರ್ ಆಗಿ ಕಾಣಿಸ್ತಾ ಇದೆ. ವಾ 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 ಅಂತ ಹೇಳ್ಬೇಕು ಎಲ್ಲರೂ ನೋಡ್ಬಿಟ್ಟು. ಆದ್ರೆ ನಾನು ತುಂಬಾ ಮೇಲೆ ನೋಡಕ್ಕಾಗಲ್ಲ, ಯಾಕಂದ್ರೆ ರೋಡ್ ನೋಡ್ಬೇಕು. ಗಾಡಿ ಇಲ್ಲ ಅಂದ್ರೆ ಸೀದಾ ಹೋಗ್ಬಿಟ್ಟು ಸೈಡ್ ಅಲ್ಲಿ ಬಿದ್ದಿರುತ್ತೆ ಅವನ್ನೇ. ಸೊ ಲೆಟ್ಸ್ ನಾಟ್ ಟೇಕ್ ದಟ್ ರಿಸ್ಕ್. ರೈಡಿಂಗ್ ಶುಡ್ ಬಿ ಕಾಶಿಯಸ್. ಆಮೇಲೆ ಟೈಮ್ ಸಿಕ್ತಾಗ ಮಾತ್ರ ಇದ್ರೆಲ್ಲ ಬೇರೆ ಕಡೆ ಹೋಗ್ಕೊಂಡು ಎಂಜಾಯ್ ಮಾಡ್ಬೇಕು. ಸೊ ಲೆಟ್ಸ್ ಕಂಟಿನ್ಯೂ ಆನ್ ಟು ಅಲ್ಲಿಂದ ಹೋಗ್ತಾ ಇದೀವಿ ನಾಕೋ. ನಾವೀಗ ಟೂ ಸಿಟಿ ಹತ್ರ ರೀಚ್ ಆಗ್ತಾ ಇದೀವಿ. ನೋಡ್ಬೋದು ಎಷ್ಟು ಕತ್ಲಾಗಿದೆ, ಯಾಕಂದ್ರೆ ಎಲ್ಲ ಕಡೆ ಮನೆಗಳೆಲ್ಲ ಲೈಟ್ಸ್ ಹಾಕೊಂಡ್ಬಿಟ್ಟಿದ್ದಾರೆ. ಇಲ್ಲೆಲ್ಲೂ ಸ್ಟ್ರೀಟ್ ಲೈಟ್ ಇಲ್ಲ, ಬಟ್ ಅಗೇನ್ ಆಬ್ವಿಯಸ್ಲಿ ಇದು ಹಿಲ್ ಸ್ಟೇಷನ್ ಎಲ್ಲ. ಈಗ ಅದ್ರ ಹತ್ರ 9 ಗಂಟೆ ಆಯ್ತು. ನಾವು ಇನ್ನೂ ಒಂದು 5 ಕಿಲೋಮೀಟರ್ ದೂರ ಇದ್ದೀವಿ ನಾಕೋಯಿಂದ. ಬಟ್ ನಾಕೋದು ಅಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಸೊ ಇನ್ನೊಂದು 10 ನಿಮಿಷ ನಾವು ನಾಕೋ ಸಿಟಿಯಲ್ಲಿ ರೀಚ್ ಆಗ್ಬಿಡ್ತೀವಿ. ಅಲ್ಲಿ ನಾವು ಬುಕ್ ಮಾಡಿದ ರೂಮ್ ಅವರು ಅಲ್ಲೇ ಇರ್ತೀರಿ, ಅಲ್ಲಿ ನಮಗೆ ಡೈರೆಕ್ಷನ್ಸ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಹೋಗಿ ನಾವು ಅಲ್ಲಿ ರೂಮ್ನ ಬುಕ್ ಮಾಡೋಣ. ನಾವು ಫೈನಲಿ ನಾಲ್ಕು ರೀಚ್ ಆದ್ವಿ. ಈಗ 9:22 ಆಗಿದೆ. ಸೊ ಬಂದ್ಬಿಟ್ಟು ಜಸ್ಟ್ ಈಗ ಒಂದು ರೂಮಲ್ಲಿ ಚೆಕ್ ಇನ್ ಮಾಡಿದ್ದೀವಿ. ಚಳಿ ನನಗೆ ಇವಾಗ ಅನಿಸುತ್ತೆ, ನೆನ್ನೆ ಚಿತ್ಕೂಲಲ್ಲಿರೋಷ್ಟು ಚಳಿ ಇಲ್ಲಿ ಅನ್ನಿಸ್ತಾ ಇಲ್ಲ. ನೆನ್ನೆ ಏನೋ ತುಂಬ ಚಳಿ ಇತ್ತು, ಬಟ್ ಇನ್ನು ನೋಡ್ಬೇಕು. ಈಗ ಜಸ್ಟ್ ರೀಚ್ ಆಗಿದ್ದಷ್ಟೇ, ಜಾಕೆಟ್ ಎಲ್ಲ ಇತ್ತಲ್ಲ ಹತ್ಕೊಳ್ಳೋ ಗೊತ್ತಾಗ್ತಾ ಇಲ್ಲ. ಸೊ ಈಗ ಇನ್ನು ತೆಗೆದ್ಮೇಲೆ ಒಂದು ರೌಂಡ್ ಫ್ರೆಶ್ ಆದಮೇಲೆ ಹೇಗಿದೆ ಟೆಂಪ್ರೇಚರ್ ಅಂತ ಗೊತ್ತಾಗುತ್ತೆ. ಬಟ್ ಇದು ಈ ನಾಲ್ಕೋಗಿ ಬರೋ ರೋಡ್ ಇದೆಯಲ್ಲ, ಒಂಥರ ಫ್ಯಾಂಟಾಸ್ಟಿಕ್ ಆಗಿದೆ. ನನಗೆ ಒಂಥರ ಬರ್ಬೇಕಾದ್ರೆ ಸಡನ್ನಾಗಿ ಊಟಿ ನೆನಪಾಯ್ತು, ಯಾಕಂದ್ರೆ ಅಷ್ಟು ಹೇರ್ ಪಿನ್ ಬೆಂಡ್ಸು ಮೇಲೆ ಮೇಲೆ ಮೇಲೆ. ಬಟ್ ರೋಡ್ಸ್ ಅಂತೂ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಸೊ BRO ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅವರು ಫ್ಯಾಂಟಾಸ್ಟಿಕ್ ಜಾಬ್. ಏನು ಅದು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಾಗಿದೆ ರೋಡ್. ಅದು ಕ್ಲೀನಾಗಿ ಮಾರ್ಕಿಂಗ್ಸ್ ಎಲ್ಲ ಕಡೆ. ಸೊ ತುಂಬ ಇಷ್ಟ ಆಯ್ತು ನಂಗೆ ಆ ರೋಡ್, ಮಾತ್ರ ಭಾರಿ ಇಷ್ಟ ಆಯಿತು. ಬಟ್ ಇಟ್ ಡೆಫಿನೆಟ್ಲಿ ರಿಮೈಂಡೆಡ್ ಮೀ ಆಫ್ ಊಟಿ ಜಸ್ಟ್ ಫಾರ್ ದಿ ಹೇರ್ ಪಿನ್ ಬೆಂಡ್ಸ್. ಅಷ್ಟೊಂದು ಹೇರ್ ಪಿನ್ ಬೆಂಡ್ಸ್ ಇತ್ತಲ್ಲಿ. ಸೊ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಫೈನಲಿ ಈಗ ನಾವು ನಾಲ್ಕು ಬಂದಿದ್ದೀವಿ. ಸೊ ಟೈಮ್ ಫಾರ್ ಡಿನ್ನರ್ ಆ್ಯಂಡ್ ಕ್ಲೋಸಿಂಗ್ ಟುಡೇಸ್ ರೈಡ್. ಮತ್ತೆ ನಾಳೆ ಬೆಳಿಗ್ಗೆ ಸಿಗೋಣ. ಬಾಯ್, ಗುಡ್ ನೈಟ್. ಶುಭ ದಿನ ಎಲ್ಲರಿಗೂ. ನಾವೀಗ ಇದ್ದೀವಿ ನಾಕೋದಲ್ಲಿ.
ಅದ್ಭುತವಾದ ರೈಡನ್ನು ಮುಗಿಸ್ಕೊಂಡು ನಾವು ಇವತ್ತು ಮತ್ತೊಂದು ದಿನದ ಪ್ರಯಾಣಕ್ಕೆ ಸಿದ್ಧವಾಗ್ತಾ ಇದ್ದೇವೆ. ನಮ್ಮ ನೆಕ್ಸ್ಟ್ ಸ್ಪಾಟ್ ನಾವು ಹೋಗ್ತಾ ಇರೋದು ಕಾಜಾ ಕಡೆಗೆ. ಆದರೆ ಅದಕ್ಕಿಂತ ಮೊದಲು ನಾವು ಹೋಗ್ತೀವಿ ನಾಕೋ ಲೇಕ್, ನಾಕೋ ಮೊನಾಸ್ಟ್ರಿ ಹಾಗೂ ಬೇರೆ ಏನಾದರೂ ನೋಡುವಂಥ ಜಾಗ ಇದ್ದರೆ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಹೊರಡ್ತೀವಿ ಕಾಜಾ ಕಡೆಗೆ. ನಮ್ಮೊಂದಿಗೆ ಸೇರಿ ನಮ್ಮ ಈ ಪಯಣದಲ್ಲಿ ನೀವು ಜೊತೆಯಾಗಿ ಬನ್ನಿ, ಆನಂದಿಸೋಣ. ನನ್ನೊಂದಿಗೆ ದೀಕ್ಷಿತ್ ಸೋಮೇಶ್ವರ್. Please like, share and subscribe. See you on the next one.